ಸಾಸಿವೆ ನೋಡಲು ತುಂಬ ಚಿಕ್ಕದು, ಆದರೆ ಇದರ ಐತಿಹ್ಯ ಬಹಳ ದೊಡ್ಡದು ಐತಿ. ನಾನು ಗೌರವಿಸುವ ಇಷ್ಟಪಡುವ ಸ್ನೇಹಿತರಲ್ಲಿ ಒಬ್ಬರು ಈ ಪದವನ್ನು ನನಗೆ ಕಳುಹಿಸಿ ಇದಕ್ಕೆ ಕ್ರಿಯೇಟಿವಿಟಿಯ ಟಚ್ ಕೊಡು ಎಂದಾಗ ನನಗೆ ಇಲ್ಲ ಎನ್ನಲಾಗಲಿಲ್ಲ. ಮುಂದಿನದು ತಮ್ಮ ಮುಂದೆನೇ ಇದೆ. What a creativity it is. What a creativity it is. ಸಾಸಿವೆ. I saw you yesterday. I will see you tomorrow. This is the way I remember you every day. ಭಗವಾನ್ ಬುದ್ಧ ಮಹಾರಾಜರಿಗೂ ಸಾಸಿವೆ ಕಾಳಿಗೂ ಅವಿನಾನುಭವ ಸಂಬಂಧ. ಭಗವಾನ್ ಬುದ್ಧ ಮಹಾರಾಜರು ಇದೇ ಸಾಸಿವೆ ಕಾಳಿನ ಮೂಲಕ ಸಾವಿನ ಮರ್ಮವನ್ನು ಮತ್ತು ಅದರಿಂದ ಆಗುವ ದುಃಖವನ್ನು ಸಹಿಸುವ ಅನಿವಾರ್ಯತೆಯನ್ನು ಅತ್ಯಂತ ಸರಳ ರೀತಿಯಲ್ಲಿ ಕೀಸಾ ಗೋತಮಿಯ ಮುಖಾಂತರ ನಮಗೆಲ್ಲ ತಿಳಿ ಹೇಳಿದ್ದಾರೆ. ಕೀಸಾ ಗೋತಮಿಯು ಇದ್ದೊಬ್ಬ ತನ್ನ ಮಗುವಿನ ಸಾವಿನಿಂದ ವಿವಶಳಾಗಿ ಬುದ್ಧ ಮಹಾರಾಜರ ಬಳಿ ಮಗುವಿನ ಪ್ರಾಣ ಮತ್ತೆ ಬರುವಂತೆ ನಿತ್ರಾಣಳಾಗಿ ಕೇಳುತ್ತಾಳೆ. ಆಗ ಭಗವಾನ್ ಬುದ್ಧ ಮಹಾರಾಜರು ಹೇಳುತ್ತಾರೆ, ಸಾವಿಲ್ಲದ ಮನೆಯಿಂದ ಸಾಸಿವೆ ಸಿಕ್ಕರೆ ಮತ್ತು ಅದನ್ನು ನೀನು ತರುವೆಯಾದರೆ ಮಾತ್ರ ನಿನ್ನ ಮಗ ಎದ್ದು ಬರುತ್ತಾನೆ ಎಂದು. ಆಗ ಕೀಸಾ ಗೋತಮಿ ಪ್ರತಿಯೊಂದು ಮನೆಗೂ ಹೋಗಿ ಕದ ತಟ್ಟುತ್ತಾಳೆ, ಒಂದು ಹಿಡಿ ಸಾಸಿವೆಗಾಗಿ. ಸಾವು ಸಂಭವಿಸದ ಮನೆಯಲ್ಲಿ ಅವಳಿಗೆ ಸಾಸಿವೆ ಸಿಗುವುದೇ ಇಲ್ಲ. ಆಗ ಕೊನೆಗೆ ಬುದ್ಧ ಮಹಾರಾಜರು ಸಾವಿನ ಅನಿವಾರ್ಯತೆಗೆ ಸಿದ್ಧಳಾಗಲು ಅವಳಿಗೆ ದಾರಿ ತೋರಿಸುತ್ತಾರೆ. ಅದು ಯಕಶ್ಚಿತ ಸಾಸಿವೆಯ ಉದಾಹರಣೆಯ ಮೂಲಕ. ಒಮ್ಮೊಮ್ಮೆ ಸಾಸಿವೆಯಷ್ಟು ಅತಿ ಸಣ್ಣ ಸಣ್ಣ ಸಂಗತಿಗಳೇ, ಪ್ರತಿದಿನದ ಪ್ರಯತ್ನಗಳೇ ಮತ್ತು ನಮ್ಮ ಕೆಲಸ ಕಾರ್ಯಗಳೇ ನಮ್ಮ ಕನಸು ಸಾಕಾರಗೊಳ್ಳಲು ಹಾಗೂ ಮನಸ್ಸು ಸಿದ್ಧಗೊಳ್ಳಲು, ಕೊನೆಗೆ ಯಶಸ್ವಿಗೆ ವೇದಿಕೆಯಾಗಲು ಕಾರಣವಾಗಿ ಬಿಡುತ್ತವೆ. ಸ್ನೇಹಿತರೆ, ಈ ಸಾಸಿವೆ ಕಾಳಿನ ನಿಯಮವೇ ನನ್ನ ಮತ್ತು ತಮ್ಮ ಗೆಲುವಿಗೆ ಸಾಕ್ಷಿಯಾಗಲಿ, ಸವಾಲುಗಳಿಗೆ ಸಿದ್ಧತೆಯಾಗಲಿ, ಯಶಸ್ವಿಗೆ ವೇದವಾಕ್ಯವಾಗಲಿ ಎಂದು ಮನಸ್ಸು ಪೂರ್ತಿ ಹಾರೈಸುತ್ತೇನೆ. ವೀಕ್ಷಿಸಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು. ತಮ್ಮ ಅರವಿಂದ್ ದೇಶಮುಖ್.